ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ. ನಾನ್ ನಿಮ್ಮ ಸುನಿಲ್ ಆರಾಧ್ಯ. ಮಣ್ಣೆಂಬ ಮಾಯೆಗೆ ಬಲಿಯಾಯಿತು ಒಂದು ಜೀವ. ವೀಕ್ಷಕರೇ, ನಮ್ಮದೇ ಮಂಚೇನಹಳ್ಳಿಯ ಪಕ್ಕದ ಪೊಷೆಟಹಳ್ಳಿಯಲ್ಲಿ ಮಠ ಮಧ್ಯಾಹ್ನ ಆಡುವಾಗಲೇ ಬರ್ಬರವಾಗಿ ಹತ್ಯೆಯಾದ ವ್ಯಕ್ತಿ ಲಕ್ಷ್ಮೀ ನರಸಪ್ಪ. ಲಕ್ಷ್ಮೀ ನರಸಪ್ಪನನ್ನ ಬರ್ಬರವಾಗಿ ಹತ್ಯೆ ಮಾಡಿದ ವ್ಯಕ್ತಿ ಅದೇ ಊರಿನ ನಿವಾಸಿ 25 ವರ್ಷದ ನಂದೀಶ್. ನಂದೀಶ್ MBA ಪದವೀಧರ, ವಿದ್ಯಾವಂತನಾಗಿದ್ದರೂ ಈ ರೀತಿಯ ಕುಕೃತ್ಯವೆಸಗಿದ್ದಾನೆ. ಯಾವಾಗ ಎಷ್ಟೊತ್ತಿಗೆ? ಒಂದು 11 ಗಂಟೆ ಟೈಮ್. ನಾವು ಯಾರು ಇರಲಿಲ್ಲ, ಮನೆ ಬೀಗ ಹಾಕೊಂಡು ಬಚ್ಚಿ ಯಾರು? ನಂದೀಶ್ ಅಂತ. ಎಷ್ಟು ವಯಸ್ಸು ನಂದೀಶ್? ನನಗೆ 24. ರಿಲೇಷನ್ ಅವರು ನಂದೀಶ್? ರಿಲೇಷನ್ ಮೊದಲಿಂದ ಏನಾದ್ರು ಗಲಾಟೆಗಳಿದ್ರು? ಮೊದಲಿಂದ ಇವತ್ತು ಬೆಳಗ್ಗೆ ನಡೆದಿದೆ. ಬೆಳಗ್ಗೆ ಮತ್ತೆ ಏಕಾಏಕಿ ಬಂದು ಏಕಾಏಕಿ ಬಂದು ಒಳಗಡೆ ಎಲ್ಲ ಬಂದವ್ರಿಗೆಲ್ಲ ತೋರಿಸ್ಕೊಂಡು ನನಗೂ ಆ ಕಡೆ ಕೈಗೆ ಗಾಯ ಆಗಿದೆ. ನಾವು ಇಟ್ಕೊಂಡಿದ್ದಕ್ಕೆ ಮಚ್ಚಿ ಕಿತ್ಕೊಳಕ್ ಹೋದ್ರೆ 4 ಜನ ಕಿತ್ಕೊಳಕ್ ಬಾಧೆ ಬಿಟ್ಟು ನಾನು ಎತ್ತೋಗಲ್ಲ. ಯಾವನೇನೋ ನಾವು ಅದೇನು ಕಿತ್ಕೊಳಕ್ ಅಲ್ಲಿ ಹೋಗಿ ಕೂತಿದ್ದೆ. ಪೊಲೀಸರು ಯಾವ್ದು ವಿಚಾರಕ್ಕಂತ ಗೊತ್ತಿಲ್ವಾ? ಅದು ಜಮೀನು ವಿಚಾರಕ್ಕೆ ಅಂತ ಅವನು ಹೇಳ್ತಾ ಇರೋದು. ನಮ್ಗೆ ಏನಾಗಿದೆ ಅಂತ ನಮ್ಮ ಅಂಟ ಮಂದಿಗೆ ಏನು ಅಂತ. ಕೊಲೆಯಾದ ಲಕ್ಷ್ಮೀ ನರಸಪ್ಪನಿಗೂ ಹಾಗೂ ನಂದೀಶನಿಗೂ ಮಧ್ಯೆ ಆಸ್ತಿ ವಿಚಾರಕ್ಕೆ ತಗಾದೆ ಇದೆ. ಅನೇಕ ಬಾರಿ ಇದಕ್ಕೆ ಸಂಬಂಧಿಸಿದಂತೆ ವಾಗ್ವಾದಗಳು ಕೂಡ ನಡೆದಿವೆ. ಕೋಪದ ಕೈಗೆ ಬುದ್ಧಿ ಕೊಟ್ಟ ನಂದೀಶ್ ಈ ರೀತಿಯ ಅಮಾನವೀಯ ಕೃತ್ಯವೆಸಗಿದ್ದಾನೆ. ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬಾರದೆಂಬ ವಿಷಯ ನಂದೀಶನ ಅರಿವಿಗೆ ಬರಲಿದೆ. ಘಟನೆಗೆ ಸಂಬಂಧಿಸಿದ ಕಾರಣಗಳು ಇನ್ನಷ್ಟೇ ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ. ಸ್ಥಳೀಯರು ಮತ್ತು ಲಕ್ಷ್ಮೀ ನರಸಪ್ಪನ ಮಗ ಹೇಳುವಂತೆ ಈ ಕೊಲೆ ಆಸ್ತಿ ವಿಚಾರಕ್ಕೆ ನಡೆದಿದೆ. ವೀಕ್ಷಕರೇ, ಕಳೆದ ಹಲವಾರು ವರ್ಷಗಳಿಂದ ಶಾಂತವಾಗಿದ್ದಂತಹ ಚಿಕ್ಕಬಳ್ಳಾಪುರ ಬರಬರುತ್ತಾ ಅಶಾಂತವಾಗುತ್ತಿದೆ. ಕೊಲೆ, ಸುಲಿಗೆ, ದರೋಡೆ ಎಂಬ ಅಪರಾಧ ಚಟುವಟಿಕೆಗಳು ಸರ್ವೇ ಸಾಮಾನ್ಯ ಎಂಬಂತೆ ಆಗಿ ಹೋಗಿವೆ. ಜಿಲ್ಲೆಯ ಪೊಲೀಸ್ ಇಲಾಖೆ ಅಪರಾಧಗಳನ್ನು ತಡೆಯುವ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡುತ್ತಿದೆಯಾದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಇನ್ನು ಕೊಲೆ ಪ್ರಕರಣಗಳಂತೂ ತಿಂಗಳಲ್ಲಿ 1-2 ಎಂಬಂತೆ ಆಗುತ್ತಲೇ ಇವೆ. ಈ ರೀತಿಯ ಅಪರಾಧ ಚಟುವಟಿಕೆಗಳಿಗೆ ಕಾರಣಗಳು ಏನಿರಬಹುದು? ತಡರಾತ್ರಿಯವರೆಗೂ ತೆರೆದಿರುವ ಬಾರ್ ಅಂಡ್ ರೆಸ್ಟೋರೆಂಟ್ಗಳೇ ಅಥವಾ ಗಾಂಜಾ ಇನ್ನಿತರ ಮಾದಕ ದ್ರವ್ಯಗಳ ವ್ಯಸನಿಗಳೇ? ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆ ಈ ರೀತಿಯ ಅಪರಾಧ ಚಟುವಟಿಕೆಗಳನ್ನು ಹೀಗೆ ಮುಂದುವರಿಯಲು ಬಿಡದೆ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕೆಂಬ ಅಪರಾಧಿಗಳ ಎದೆಯಲ್ಲಿ ಭಯ ಹುಟ್ಟಿಸುವಂತೆ ಕ್ರಮ ವಹಿಸಬೇಕಿದೆ. ಒಟ್ಟಾರೆ ಹೀಗೆ ಮುಂದುವರೆದರೆ ಚಿಕ್ಕಬಳ್ಳಾಪುರ UP ಅಥವಾ ಬಿಹಾರ ಆಗೋದು ಗ್ಯಾರಂಟಿ ಅನ್ನೋದು ಜನರ ಅಭಿಪ್ರಾಯ.